ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಒಂದು ದಿನಚರಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಬೆಳಗ್ಗೆನೇ ಎದ್ದು ಬಾಗಿಲೆಲ್ಲ ತೊಳೆದ್ಬಿಟ್ಟು ಈ ರೀತಿಯಾಗಿ ರಂಗೋಲಿ ಬಿಟ್ಟು ಇನ್ನು ಬೆಳಗ್ಗೆಗೆ ಟಿಫನ್ಗೆ ಅಂತ ಹೇಳ್ಬಿಟ್ಟು ಬಿಸಿಬೇಳೆ ಭಾತನ ಮಾಡಿದ್ದೆ. ಇನ್ನು ಬೆಳಗ್ಗೆನೇ ತುಂಬ ಚೆನ್ನಾಗಿರುತ್ತೆ. ನನ್ನ ಮಕ್ಳಿಗಂತೂ ಇಷ್ಟ. ಇದ್ರ ಮೇಲೆ ಸ್ವಲ್ಪ ಚೋಚು ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ, ಖಾರ ಬುಂದಿ. ನನ್ನ ಹತ್ರ ಚೋಚು ಆಯ್ತು ಅಂದ್ಬಿಟ್ಟು ಅದನ್ನೇ ಸ್ಪ್ರಿಂಕಲ್ ಮಾಡಿಕೊಂಡು ಬಿಸಿಬೇಳೆ ಭಾತನ ಸರ್ವ್ ಮಾಡಿಕೊಟ್ಟಿದ್ದೀನಿ ಮಕ್ಕಳಿಗೆ. ಇವಾಗ ನಾನು ಕೂಡ ತಿಂತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು ಟೇಸ್ಟು. ನನಗಂತೂ ಫೇವ್ರೆಟ್ ಬಿಸಿಬೇಳೆ ಭಾತ್ ಅಂದರೆ. ಇನ್ನು ಟಿಫನ್ ತಿಂದ್ಬಿಟ್ಟು ನೆಕ್ಸ್ಟ್ ಬಂದಿದ್ದೆ ನನ್ನ ಕೆಲಸಕ್ಕೆ. ಇನ್ನು ಆಲ್ರೆಡಿ ಈ ಸ್ಯಾರಿದನ್ನು ನಾನು ಎಂಬ್ರಾಯ್ಡಿಂಗ್ಗೆ ಕೊಟ್ಟಿದ್ದೆ. ಇದು ಸ್ಯಾರಿ ಕುಚ್ಚಿತ್ತು ಅಂತ ಹೇಳ್ಬಿಟ್ಟು ಒಂದು ಬೀಡ್ಸು ಒಂದು ಕುಚ್ಚಾಕಿ ರೆಡಿ ಮಾಡಿಟ್ಟಿದ್ದೀನಿ. ಸ್ಯಾರಿ ಕೂಡ ಫಿನಿಶ್ ಮಾಡಿ ಇವಾಗ ಒಂದು ಫಂಕ್ಷನ್ ಇತ್ತಂತ ಫಂಕ್ಷನ್ಗೆ ರೆಡಿಯಾಗಿ ಬಂದಿದ್ದೀನಿ. ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಇನ್ನು ನನ್ನ ಮಕ್ಕಳು ಸ್ಕೂಲಿಗೆ ಹೋಗಿದ್ರು, ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ಇದೇ ಫಸ್ಟ್ ಅನಿಸುತ್ತೆ ನಾನು ಮೊದಲನೇ ಸತಿ ಹೋಗ್ತಾ ಇರೋದು. ಇನ್ನು ಇದು ಸಾರಾ ಮೊಬೈಲ್ಸ್ ಓಪನಿಂಗ್ ಇತ್ತು, ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ನ ಮಾಡಿಕೊಂಡೆ. ಆಲ್ಮೋಸ್ಟ್ ಇವಾಗ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ಬೋದು. ಇವಾಗ ನಾನು ಫಂಕ್ಷನ್ ಅಲ್ಲಿಗೆ ಬಂದಿದ್ದೀನಿ. ಇನ್ನು ನಾನಿವತ್ತು ರಿಸೆಪ್ಷನಿಗೆ ಬಂದಿದ್ದೀನಿ. ಇನ್ನು ಇದು ನನಗೆ ಕಸ್ಟಮರ್ ಬಟ್ಟೆ ಕೊಟ್ಟಿದ್ರು, ಅವ್ರದ್ದೇ ಇತ್ತು ರಿಸೆಪ್ಷನ್ನು. ಇದು ನಮ್ಮ ಏರಿಯಾದಲ್ಲೇ ಸರೌಂಡಿಂಗ್ ಇದ್ದಿದ್ದರಿಂದ ನಾನು ಕೂಡ ರಿಸೆಪ್ಷನ್ಗೆ ಬಂದು ಅಟೆಂಡ್ ಮಾಡಿದ್ದಾಯಿತು. ತುಂಬ ಚೆನ್ನಾಗಿತ್ತು ರಿಸೆಪ್ಷನ್ ಅಂತೂ. ಇನ್ನು ನಾನು ಹತ್ರದಲ್ಲೂ ಕೂಡ ಒಂದು ವಿಡಿಯೋನ ಮಾಡ್ಕೊಂಡಿದ್ದೀನಿ, ಅದು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಹುಡುಗ ಹುಡುಗಿ ಇಬ್ಬರೂ. ಇನ್ನು ಇದೇ ಸ್ಯಾರಿಗೆ ಅವರು ಸ್ಯಾರಿ ಕುಚ್ಚನ್ನ ಕಟ್ಟಿಸ್ಕೊಂಡಿದ್ರು ರಿಸೆಪ್ಷನಿಗೆ ಅಂತ ಹೇಳ್ಬಿಟ್ಟು. ಇದನ್ನು ಅವ್ರನ್ನ ಮತ್ತೆ ಲೆಹೆಂಗಾಗಿ ಕನ್ವರ್ಟ್ ಮಾಡಿಸ್ಕೊತಾ ಇದ್ದಾರೆ. ಅದು ಯಾವ ರೀತಿ ಇರುತ್ತೆ ಅಂತ ಕೂಡ ನಾನು ಮುಂದೆ ಬರೋ ವೀಡಿಯೋಸ್ಗಳಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಓವರಾಲ್ ಲುಕ್ ಅಂತೂ ತುಂಬ ಚೆನ್ನಾಗಿತ್ತು. ಹುಡುಗ ಹುಡುಗಿ ಕೂಡ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ಅವ್ರನ್ನೂ ಕೂಡ ಮಾತಾಡ್ಸ್ಕೊಂಡು ಬಂದಿದ್ದಾಯಿತು. ಇನ್ನು ನಾನು ಕ್ಯಾಮ್ರಾನ ಬೇರೆಯವ್ರಿಗೆ ಕೊಟ್ಟಿದ್ದೆ ವಿಡಿಯೋ ಮಾಡಿ ಅಂತ. ಅವ್ರ ಪಾಪ ತುಂಬ ಚೆನ್ನಾಗಿ ವಿಡಿಯೋ ಮಾಡಿಕೊಟ್ರು. ಇನ್ನು ಅಲ್ಲಿ ಬಂದರೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ಊಟಕ್ಕೆ ಬಂದಿದ್ದೀವಿ. ಊಟ ಕೂಡ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ರಿಟರ್ನ್ ಬಂದಿದ್ದೀವಿ. ಅವ್ರನ್ನ ಮಾತಾಡಿಸ್ಕೊಂಡು ಅವ್ರಿಗೆ ಹೇಳ್ಬಿಟ್ಟು ಇವರು ಹುಡುಗ ಅವರಮ್ಮ, ಇವರೇ ನಮಗೆ ಕಸ್ಟಮರ್ ಬಂದಿದ್ದು. ಇನ್ನು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ರಿಟರ್ನ್ ಮತ್ತೆ ಬಸ್ಸಲ್ಲಿ ಇವಾಗ ನಮ್ಮನೆ ಕಡೆ ಬರ್ತಾ ಇದ್ದೀನಿ. ಇನ್ನು ಫಂಕ್ಷನ್ ಮುಗಿಸ್ಕೊಂಡು ಬಂದಮೇಲೆ ನಾನೇನು ಡೈರೆಕ್ಟ್ ನಮ್ಮ ಮನೆಗೆ ಹೋಗಲಿಲ್ಲ. ಇನ್ನು ನಮ್ಮ ಪಕ್ಕದ ಮನೆ ಆಂಟಿ ಅವ್ರ ಫ್ರೆಂಡ್ ಮನೆಗೆ ಕರ್ಕೊಂಡು ಹೋದ್ರು. ಸರಿ, ನಾ ಅವ್ರ ಮನೆಗೆ ಬಂದಿದ್ದೀನಿ. ಇವಾಗ ಅವ್ರ ಮನೆ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನಿಮಗೆ ಒಂದು ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಇವ್ರು ಇರೋದು ತುಂಬ ಚೆನ್ನಾಗಿತ್ತು ಮನೆ ಅಂತೂ. ಇನ್ನು ಇವ್ರ ಹತ್ರ ಮಾತಾಡಿಸ್ಕೊಂಡು ಇವ್ರ ಮೇಲೆ ಕೂಡ ಅರ್ಶಿನ ಕೊಟ್ಟರು, ತೊಗೊಂಡು ಇನ್ನು ನಮ್ಮ ಮನೆಗೆ ಬಂದೆ. ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಇವಾಗ ನಾನು ಫಂಕ್ಷನಿಗೆ ಮತ್ತೆ ಓಡ್ತಾ ಇದ್ದೀನಿ. ದಾಸವಾಳ ಬರೀ ಅಂತ ಇನ್ನು ಅಮ್ಮ ಮನೆಗೆ ಬಂದ ತಕ್ಷಣ ನನ್ನ ಮಗ ಇಲ್ಲಿ ಸ್ನ್ಯಾಕ್ಸ್ ಕೇಳ್ತಾ ಇದ್ದ. ಸ್ನ್ಯಾಕ್ಸ್ ಕೊಡ್ಸಮ್ಮ ಅಂತ ಅಂದ. ಇಲ್ಲಿ ಅವನಿಗೆ ಸ್ನ್ಯಾಕ್ಸ್ ಎಲ್ಲ ಕೊಡಿಸಿ ಬಜ್ಜಿ ಎಲ್ಲ ತಿಂದ್ಕೊಂಡು ಇವಾಗ ನಾವು ಬಂದಿರೋದೇ ಕುವೆಂಪು ಪದವಿ ಪೂರ್ವ ಕಾಲೇಜು. ಇದು ನೈಟ್ ಕಾಲೇಜು. ನನ್ನ ತಮ್ಮ ಹೋಗ್ತಾ ಇದ್ದಿದ್ದು. ಇನ್ನು ಡಿಗ್ರಿ ಇತ್ತು, ಇವತ್ತು ಫೈನಲ್ ಗ್ರ್ಯಾಜುಯೇಷನ್ ಡೇ ಇತ್ತು. ಸರಿ, ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಫೋಟೋಸು ವಿಡಿಯೋಸ್ ಎಲ್ಲ ತೆಗೆಸ್ಕೊತಾ ಇದ್ರು ಎಲ್ಲರೂ. ನಾನು ಚಿಕ್ಕದೊಂದು ಕ್ಲಿಪ್ಪಿಂಗ್ನ ಕೂಡ ಮಾಡಿಕೊಂಡೆ. ಇನ್ನು ಇವಾಗ ಡ್ಯಾನ್ಸ್ಗಳು ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಸಾಂಗ್ ಏನಾದರೂ ಹಾಕಿದ್ರೆ ಕಾಪಿರೈಟ್ ಕ್ಲೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸಾಂಗ್ನ ಸ್ಕಿಪ್ ಮಾಡಿದ್ದೀನಿ. ಜಸ್ಟು ಅದು ಏನಿದೆ ಅದು ಕ್ಲಿಪ್ಪಿಂಗ್ಸ್ನ ಮಾತ್ರ ಹಾಕಿದ್ದೀನಿ. ನೀವೇನಾದರೂ ನೋಡ್ಬೋದಷ್ಟೇ. ಸಾಂಗ್ ಯಾವುದಂತ ಗೆಸ್ ಮಾಡ್ಬೋದಷ್ಟೇ. ಚೂರು ಸ್ವಲ್ಪ ಮಾತ್ರ ನಾನು ಅದ್ರ ತುಂಡು ಕೊಟ್ಟಿದ್ದೀನಿ, ಯಾವ ರೀತಿ ಇತ್ತು ಸಾಂಗ್ ಅಂತ ಹೇಳ್ಬಿಟ್ಟು. Understand? Yeah.
ಮಂಜ ಬಲೂನ್ படி பொண்ணு கேரளடி பட்டிய முட்ட கலக்கி ಇನ್ನು ನನ್ನ ತಮ್ಮನ ಕಾಲೇಜಲ್ಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇನ್ನು ಅಲ್ಲೇ ಊಟ ಇತ್ತು ಅದನ್ನೆಲ್ಲ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಇನ್ನು ನೆಕ್ಸ್ಟ್ ಡೇ ನಮ್ಮ ಆಂಟಿ ಮನೆಗೆ ಬಂದಿದ್ದೀವಿ. ಇಲ್ಲಿ ನನ್ನ ಮಕ್ಕಳಿಗೆ ಬೈಂಡ್ ಹಾಕಿಸ್ಬೇಕಾಗಿತ್ತು. ಇನ್ನು ನಾನು ಒಬ್ಬಳೇ ಹಾಕಿದ್ರೆ ತುಂಬ ಲೇಟ್ ಆಗುತ್ತೆ. ಪ್ರತಿ ವರ್ಷ ಕೂಡ ನನ್ನ ತಂಗಿ, ನಮ್ಮ ಆಂಟಿ, ನಮ್ಮಪ್ಪ ಎಲ್ಲರೂ ಕುತ್ಕೊಂಡು ನನ್ನ ತಮ್ಮಂದಿರು ಎಲ್ಲ ಕುತ್ಕೊಂಡು ಬೈಂಡ್ ಹಾಕೋದು ಪ್ರತಿ ವರ್ಷ. ಸರಿ ಇನ್ನು ಮತ್ತೆ ಸ್ಕೂಲಲ್ಲಿ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಅಂದ್ಬಿಟ್ಟು ಇನ್ನು ಇವತ್ತು ತೊಗೊಂಡು ಬಂದಿದ್ದೀನಿ. ಇವತ್ತು ಕೂಡ ಬೈಂಡ್ ಹಾಕಿ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಮಕ್ಕಳಂತೂ ತುಂಬ ತೀಟೆ ಮಾಡ್ತಾಯಿದ್ರು. ಇವ್ರ ಹತ್ರ ಹಂಗೆ ಆಟ ಆಡಿಕೊಂಡು ನನ್ನ ತಂಗಿ ರೇಗಾಡಿಕೊಂಡು ಬೈಂಡ್ ಅಂತೂ ಹಾಕಿ ಮುಗಿಸಿದ್ದಾಯಿತು. ಇನ್ನು ಇನ್ನೊಂದು ದಿವಸ ಇರುತ್ತೆ ಬುಕ್ಸ್ಗಳು ಮಾತ್ರ. ಇವಾಗ ಟೆಕ್ಸ್ಟ್ ಬುಕ್ ಮಾತ್ರ ಹಾಕಿದ್ದೀವಿ. ಇನ್ನೊಂದು ದಿವಸ ಬಂದುಬಿಟ್ಟು ಸ್ಕೂಲ್ದು ನೋಟ್ಬುಕ್ಗಳೆಲ್ಲ ಬೈಂಡ್ ಹಾಕಿ ಮುಗಿಸ್ಬಿಡ್ತೀವಿ ಇವತ್ತು. ಇನ್ನು ನಾಳೆ ಮತ್ತೆ ಟೆಕ್ಸ್ಟ್ ಬುಕ್ಸ್ ಎಲ್ಲ ಮುಗಿಸ್ಕೊಬಿಟ್ರಿ ಇವತ್ತು. ಇನ್ನು ನಾಳೆ ನೋಟ್ಬುಕ್ ಎಲ್ಲ ಹಾಕೋದಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಇವತ್ತು ಮುಗಿಸ್ತಾ ಇದ್ದೀವಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನನ್ನ ದಿನಚರಿ ಯಾವಾಗಲೂ ಇದೇ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ದಿನ ಬೇರೆ ಥರ ಚೇಂಜಸ್ ಆಗ್ತಾ ಇರುತ್ತೆ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗ್ಬರಲಾ?